ಹೊಸ ವರ್ಷಾಚರಣೆಯ ಸಂಭ್ರಮಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಬ್ರಿಗೇಡ್ ಮತ್ತು ಎಂಜಿ ರಸ್ತೆಯಲ್ಲಿ ಸೆಲೆಬ್ರೇಷನ್ಗಾಗಿ ಸಾಕಷ್ಟು ತಯಾರಿಗಳು ಭರದಿಂದ ಸಾಗ್ತಾ ಇದೆ. ಸಂಜೆಯಾಗ್ತಾ ಇದ್ದಂತೆ ಬ್ರಿಗೇಡ್ ಹಾಗೂ ಎಂಜಿ ರಸ್ತೆಗೆ ಜನರು ಲಗ್ಗೆಯನ್ನ ಇಡ್ತಾ ಇದ್ದಾರೆ. ಇನ್ನು ಬ್ರಿಗೇಡ್ ರಸ್ತೆಯ ಮೂಲೆ ಮೂಲೆಯಲ್ಲೂ ಕೂಡ ಸಿಸಿಟಿವಿ ಹದ್ದಿನ ಕಣ್ಣನ್ನ ಇಡಲಾಗಿದೆ. ಸಾಕಷ್ಟು ಸಿಸಿಟಿವಿ ಕ್ಯಾಮೆರಾಗಳನ್ನು ಕೂಡ ಹೆಚ್ಚುವರಿಯಾಗಿ ಅಳವಡಿಕೆ ಮಾಡಲಾಗಿದೆ. ಮಹಿಳೆಯರು, ಮಕ್ಕಳು, ಕುಟುಂಬಸ್ಥರ ಓಡಾಟಕ್ಕೆ ವಿಶೇಷವಾಗಿರುವ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಇನ್ನು ಜನರ ಓಡಾಟಕ್ಕೆ ಪ್ರತ್ಯೇಕ ಬ್ಯಾರಿಕೇಡ್ಗಳನ್ನು ಕೂಡ ಪೊಲೀಸರು ಹಾಕಿದ್ದಾರೆ. ರಸ್ತೆಯುದ್ದಕ್ಕೂ ಬ್ಯಾರಿಕೇಡ್ಗಳನ್ನು ಹಾಕಿ ರಸ್ತೆಯನ್ನ ಡಿವೈಡ್ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಎಂಟ್ರಿ ಮತ್ತು ಎಕ್ಸಿಟ್ಗೆ ಬೇರೆ ಬೇರೆ ದಾರಿ ವ್ಯವಸ್ಥೆಗಳನ್ನು ಕೂಡ ಖಾಕಿ ಪಡೆ ಮಾಡಿದೆ. ಸಂಜೆ 7ರ ಬಳಿಕ ಬ್ರಿಗೇಡ್ ಎಂಜಿ ರಸ್ತೆಯಲ್ಲಿ ವಾಹನ ಸಂಚಾರವನ್ನು ಕೂಡ ನಿರ್ಬಂಧ ಮಾಡಲಾಗಿದೆ. ಇನ್ನು ರಸ್ತೆಯಲ್ಲಿ ಬ್ರಿಗೇಡ್ ಅಸೋಸಿಯೇಷನ್ನಿಂದ ವಿಶೇಷ ಲೈಟಿಂಗ್ಸ್ ಕೂಡ ಮಾಡಲಾಗ್ತಾ ಇದೆ. ಅದೇ ರೀತಿಯಾಗಿ ಹೊಸ ವರ್ಷದ ಆಚರಣೆಗಾಗಿ ಭರ್ಜರಿ ಸಿದ್ಧತೆಗಳು ಕೂಡ ಕೊನೆಯ ಹಂತಕ್ಕೆ ಬಂದು ತಲುಪಿವೆ. ಅದೇ ರೀತಿಯಾಗಿ ಜನರು ಕೂಡ ಇದೀಗ ಹೊಸ ವರ್ಷದ ಸಂಭ್ರಮಾಚರಣೆಯನ್ನ ಕಣ್ತುಂಬಿಕೊಳ್ಳೋದಕ್ಕೆ, ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗೋದಕ್ಕೆ ಅಂತ ಇನ್ನೇನೋ ಮನೆಯಿಂದ ಹೊರಬೀಳ್ತಾ ಇದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಖಾಕಿ ಕೂಡ ಸಾಕಷ್ಟು ಕಣ್ಗಾವಲನ್ನ ಇಟ್ಟಿದೆ. ಸಿಸಿಟಿವಿ ಕ್ಯಾಮೆರಾಗಳನ್ನು ಹೆಚ್ಚಳ ಮಾಡುವಂತಹ ಕೆಲಸವನ್ನ ಮಾಡಿದೆ. ಅದೇ ರೀತಿಯಾಗಿ ರಸ್ತೆಗಳನ್ನು ಡಿವೈಡ್ ಮಾಡಿ ಯಾರ್ಯಾರು ರಸ್ತೆಗಳಲ್ಲಿ ಬರ್ತಾರೆ, ತಿರುಗಾಡ್ತಾರೆ, ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೆಯದಂತೆ, ಯಾವುದೇ ರೀತಿಯಾದಂತಹ ಗೊಂದಲಗಳು ಉಂಟಾಗದಂತೆ ಮಹಿಳೆಯರಿಗೆ ಪ್ರತ್ಯೇಕವಾಗಿ, ಅದೇ ರೀತಿಯಾಗಿ ಪುರುಷರಿಗೂ ಕೂಡ ಪ್ರತ್ಯೇಕವಾಗಿ ಬ್ಯಾರಿಕೇಡ್ಗಳನ್ನು ಅಳವಡಿಕೆ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ರಸ್ತೆಯನ್ನು ಡಿವೈಡ್ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ರಸ್ತೆಯ 2 ಭಾಗದಲ್ಲಿ ಎಕ್ಸಿಟ್ ಹಾಗೂ ಎಂಟ್ರಿಗಾಗಿ ಅಂದರೆ ಆ ಬ್ಯಾರಿಕೇಡ್ಗಳನ್ನು ಏನು ಅಳವಡಿಕೆ ಮಾಡಲಾಗಿದೆ ಅದರಲ್ಲಿ ಎದುರು ಬದುರು ಯಾರು ಕೂಡ ಹೋಗಬಾರ್ದು. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬರ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಒಂದು ಬದಿಯಲ್ಲಿ ಎಂಟ್ರಿ, ಮತ್ತೊಂದು ಬದಿಯಲ್ಲಿ ಎಕ್ಸಿಟ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡಲಾಗಿದೆ. ಅದೇ ರೀತಿಯಾಗಿ ಹೆಚ್ಚುವರಿ ಪೊಲೀಸರನ್ನ ಕೂಡ ನಿಯೋಜನೆ ಮಾಡಲಾಗಿದೆ. ಫಸ್ಟ್ ಏಡ್ ಆಗಿರಬಹುದು, ಅದೇ ರೀತಿಯಾಗಿ ಪೊಲೀಸ್ ಟೆಂಟ್ಗಳನ್ನು ಕೂಡ ಅಳವಡಿಕೆ ಮಾಡುವಂತಹ ಕೆಲಸವನ್ನು ಕೂಡ ಮಾಡಲಾಗಿದೆ. ಯಾರೂ ಕೂಡ ಕುಡಿದ ಮತ್ತಿನಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳಿಗೆ ಸಾಕ್ಷಿಯಾಗಬಾರದು. ಅದೇ ರೀತಿಯಾಗಿ ಯಾವುದೇ ರೀತಿಯಾದಂತಹ ಗೊಂದಲಗಳು ಕೂಡ ಈಡಾಗಬಾರದು. ಈ ರೀತಿಯಾಗಿ ಎಲ್ಲ ರೀತಿಯಾದಂತಹ ವ್ಯವಸ್ಥೆ ಒಂದೆಡೆ ಪೊಲೀಸ್ ಇಲಾಖೆ, ಅದೇ ರೀತಿಯಾಗಿ ಸಾರಿಗೆ ಇಲಾಖೆ, ಇನ್ನು ಮತ್ತೊಂದೆಡೆಯಲ್ಲಿ ಸಾರ್ವಜನಿಕರು ಕೂಡ ಇದೀಗ ಹೊಸ ವರ್ಷದ ಸಂಭ್ರಮಕ್ಕೆ ಆಚರಣೆಗಾಗಿ ಸಕಲ ಸಿದ್ಧತೆಯಲ್ಲಿ ತೊಡಗಿದ್ದಾರೆ. ಅದೇ ರೀತಿಯಾಗಿ ಹೋಟೆಲ್ಗಳ ಮಾಲೀಕರು ಎಲ್ಲ ರೀತಿಯಾದಂತಹ ಸಿದ್ಧತೆಯನ್ನ ಕೊನೆಯ ಹಂತದಲ್ಲಿ ಮಾಡಿಕೊಳ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಎಲ್.ಎನ್. ಸ್ವಾಮಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಲ್.ಎನ್. ಸ್ವಾಮಿ, ಹೊಸ ವರ್ಷದ ಆಚರಣೆಗೆ ಇನ್ನೇನು ಕೆಲವೇ ಕ್ಷಣಗಳು ಬಾಕಿ ಇದ್ದಾವೆ. ಜನರು ಕೂಡ ಮನೆಯಿಂದ ಹೊರಬೀಳುತ್ತಾರೆ. ಮತ್ತೊಂದು ಕಡೆಯಲ್ಲಿ ಲೈಟ್ಗಳು ಕೂಡ, ಬಣ್ಣ ಬಣ್ಣದ ಲೈಟ್ಗಳು ಕೂಡ ಝಗಮಗಿಸುತ್ತೆ. ಯಾವ ರೀತಿಯಾಗಿ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ, ಅದೇ ರೀತಿಯಾಗಿ ಪೊಲೀಸರು ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡೋದಕ್ಕೆ ಏನೆಲ್ಲ ತಯಾರಿಯನ್ನ ಮಾಡಿಕೊಂಡಿದ್ದಾರೆ ಅಂತ? ಸಂತೋಷ್, 2024ರ ಹೊಸ ವರ್ಷ ಆಚರಣೆಗೆ ಸಾಕಷ್ಟು ಸಿದ್ಧತೆಗಳು ಕೂಡ ಆಗಿದೆ. ಅದರಲ್ಲಿ ವಿಶೇಷವಾಗಿ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಸಾಕಷ್ಟು ಸಿದ್ಧತೆಗಳು ಕೂಡ ಆಗ್ತಾ ಇದೆ. ಒಂದು ಕಡೆ ಪೊಲೀಸ್ ಸಿಬ್ಬಂದಿಗಳಿಂದ, ಪೊಲೀಸ್ ಅಧಿಕಾರಿಗಳಿಂದ ಭದ್ರತೆಯ ವ್ಯವಸ್ಥೆ, ಮತ್ತೊಂದು ಕಡೆ ಸಂಭ್ರಮಾಚರಣೆಯಲ್ಲಿ ತೊಡಗಿರುವಂತಹ ಜನ. ಹಾಗಾಗಿ MG ರೋಡ್ ಹಾಗೂ ಬ್ರಿಗೇಡ್ ರೋಡ್ನಲ್ಲಿ ಎಂದಿನಂತೆ ಸಾಕಷ್ಟು ಜನ ಸೇರೋದು ಹಾಗೂ ಸೆಲೆಬ್ರೇಷನ್ ಏನು ಹೊಸ ವರ್ಷವನ್ನ ಆಚರಣೆ ಮಾಡೋದಕ್ಕೆ ಸಾಕಷ್ಟು ಸಾವಿರಾರು ಜನ ಸೇರ್ತಾರೆ. ಹಾಗಾಗಿ ಅಲ್ಲಿ ಭದ್ರತೆ ಕೊಡೋದು ಕೂಡ ಪೊಲೀಸರಿಗಿರುವಂತಹ ಒಂದು ಹೆಚ್ಚಿನ ಜವಾಬ್ದಾರಿ ಹಾಗೂ ಸವಾಲು. ಹಾಗಾಗಿ ಕೆಲವೊಂದು ಕಠಿಣ ರೂಲ್ಸ್ಗಳನ್ನ ಮಾಡ್ತಾ ಇದ್ದಾರೆ. ಅಂದ್ರೆ 8 ಗಂಟೆ ನಂತರ ವಾಹನಗಳಿಗೆ, ಅಂದ್ರೆ MG ರೋಡ್ ಹಾಗೂ ಬ್ರಿಗೇಡ್ ರೋಡ್ಗಳಿಗೆ ವಾಹನಗಳು ಬರೋ ಹಾಗಿಲ್ಲ, ನಿಷೇಧ ಮಾಡಿರುವಂಥದ್ದು. ಜೊತೆಗೆ ಪಾರ್ಕಿಂಗ್ ಕೂಡ ನಿಷೇಧ ಮಾಡಿರುವಂಥದ್ದು. ಕಾಲ್ನಡಿಗೆಯಲ್ಲಿ ಬರುವಂತ, ಅಂದ್ರೆ ಮೆಟ್ರೋ ಮೂಲಕ ಕಾಲ್ನಡಿಗೆಯಲ್ಲಿ ಬರುವಂತಹ ಈಗಾಗಲೇ ಸೂಚನೆಗಳನ್ನ ಪೊಲೀಸ್ ಇಲಾಖೆಯಿಂದ ಹೊರಡಿಸಲಾಗಿದೆ. ನಾವೀಗ MG ರಸ್ತೆ ಹಾಗೂ ಬ್ರಿಗೇಡ್ ಚರ್ಚ್ ಸ್ಟ್ರೀಟ್ ರಸ್ತೆಯಲ್ಲಿದ್ದೇವೆ. ಇಲ್ಲಿ ಈಗಾಗಲೇ
ಸಾಕಷ್ಟು ಯುವಕ ಯುವತಿಯರು ಬರ್ತಾ ಇದ್ದಾರೆ. ಸೆಲೆಬ್ರೇಷನ್ಗಾಗಿ ಸಾಕಷ್ಟು ಸಿದ್ಧತೆಗಳು ಕೂಡ ಆಗಿದೆ. ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ಈಗಾಗಲೇ ಬರ್ತಾ ಇರೋಂಥದ್ದು ಹೊಸ ವರ್ಷ ಸಂಭ್ರಮಾಚರಣೆ ಮಾಡೋದಕ್ಕೆ ಈಗಾಗಲೇ ಎಲ್ಲ ರೀತಿಯ ಇಲ್ಲಿರುವಂತಹ ಅಂಗಡಿ ಮುಂಗಟ್ಟುಗಳು ಕೂಡ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಒಂದಿಷ್ಟು ಗೈಡ್ಲೈನ್ಸ್ ಕೂಡ ಅವರಿಗೆ ಈಗಾಗಲೇ ಪೊಲೀಸ್ ಇಲಾಖೆಯಿಂದ ನೀಡಲಾಗಿದೆ. ನಾವೀಗ ನೋಡ್ತಾ ಇರ್ಬೋದು ಚರ್ಚ್ ಸ್ಟ್ರೀಟ್ನಲ್ಲಿರುವಂತಹ ಒಂದು ರಸ್ತೆಯಲ್ಲಿ ಎಲ್ಲ ರೀತಿಯ ಹೊಸ ವರ್ಷ ಆಚರಣೆಗೆ ಬೇಕಾದಂಥ ಎಲ್ಲ ರೀತಿಯ ಒಂದು ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇರೋದು. ಜೊತೆಗೆ ಭದ್ರತೆಗೂ ಕೂಡ ಸಾಕಷ್ಟು ಒತ್ತು ಕೊಡಲಾಗ್ತಾ ಇದೆ. ಯಾಕೆಂದರೆ ಕಳೆದ ಬಾರಿ ಕೂಡ ಸಾಕಷ್ಟು ಒಂದು ಅಹಿತಕರ ಘಟನೆಗಳು ನಡೆದಿದ್ವು. ಹಾಗಾಗಿ ಈ ಬಾರಿ ಆ ರೀತಿ ನಡೀಬಾರ್ದು ಅನ್ನೋದು ಕೂಡ ಪೊಲೀಸರು ಮುಂಜಾಗ್ರತೆಯನ್ನು ವಹಿಸಿ ಹೆಚ್ಚಿನ ಒಂದು ಬಿಗಿ ಭದ್ರತೆಯನ್ನು ಮಾಡ್ತಾ ಇರೋಂಥದ್ದು. ಎಲ್ಲ ರೋಡ್ಗಳಲ್ಲೂ ಕೂಡ CC ಕ್ಯಾಮ್ಗಳನ್ನು ಹಾಕಿ ಹೆಚ್ಚಿನ ಸುರಕ್ಷತೆಯನ್ನು ಮಾಡ್ತಾ ಇರೋಂಥದ್ದು. ಹಾಗೂ ಡ್ರೋನ್ ಮೂಲಕ ಕೂಡ ಇಲ್ಲಿನ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ರಕ್ಷಣಾತ್ಮಕ ವ್ಯವಸ್ಥೆಗಳನ್ನು ಮಾಡ್ತಾ ಇರೋಂಥದ್ದು. ಭದ್ರತೆ ಒದಗಿಸೋಕ್ಕೆ ಸಾಕಷ್ಟು ಪೊಲೀಸರು ಮುಂಜಾಗ್ರತೆಯನ್ನು ವಹಿಸಿರೋಂಥದ್ದು ನಾವೀಗ ನೋಡ್ತಾ ಇರ್ಬೋದು. ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇರೋಂಥದ್ದು ಹೊಸ ವರ್ಷನೇ ಸಂಭ್ರಮಾಚರಣೆ. ಯುವಕ ಯುವತಿಯರೇ ಕೂಡ ಹೆಚ್ಚಿನದಾಗಿ ಈ ರಸ್ತೆಯಲ್ಲಿ ಇರೋವಂಥದ್ದು. ಹೊಸ ವರ್ಷನೇ ಕೌಂಟ್ ಡೌನ್ ಕೂಡ ಶುರುವಾಗ್ತಾ ಇದೆ. ನಾವಿಲ್ಲಿ ಸಾಕಷ್ಟು ಜನಗಳು ಕೂಡ ಇದ್ದಾರೆ. ಹೊಸ ವರ್ಷ ಆಚರಣೆಗೆ ಸಾಕಷ್ಟು ಸಿದ್ಧತೆಗಳು ಕೂಡ ಆಗ್ತಾ ಇದೆ. ಒಂದಿಷ್ಟು ತಯಾರಿಗಳು, ಒಂದಿಷ್ಟು ಪೊಲೀಸರಿಂದ ಭದ್ರತೆ ವ್ಯವಸ್ಥೆಗಳು ನಾವು ನೋಡ್ತಾ ಇದ್ದೀವಿ. ಈಗಾಗಲೇ ಈ ರೋಡ್ನಲ್ಲಿರುವಂತಹ ಒಂದು ಪಬ್ಗಳಲ್ಲಾಗಲಿ ಈಗಾಗಲೇ ಎಲ್ಲ ರೀತಿಯ ಸೆಲೆಬ್ರೇಷನ್ಗೆ ಶುರು ಮಾಡ್ಕೊಂಡು ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇರೋದು. ಹಾಗಾಗಿ ಒಂದು ರೀತಿ MG ರೋಡ್ ಹಾಗೂ ಚರ್ಚ್ ಸ್ಟ್ರೀಟ್ಗಳು ಸಾಕಷ್ಟು ಯುವಕ ಯುವತಿಯರಿಂದನೇ ತುಂಬಿ ಹೋಗಿರುವಂಥದ್ದು. ಒಂದು ಕಡೆ ಇದಕ್ಕೆ ವ್ಯವಸ್ಥಿತವಾಗಿ ಸಂಪೂರ್ಣವಾಗಿ ಪೊಲೀಸರು ಕೂಡ ಎಲ್ಲ ರೀತಿಯ ಒಂದು ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇರೋದು. ಹಾಗಾಗಿ ಯಾವುದೇ ಒಂದು ಅಹಿತಕರ ಘಟನೆಗಳು ನಡೆದಂತೆ ಸಾಕಷ್ಟು ಒಂದು ವ್ಯವಸ್ಥೆಗಳು ಮಾಡ್ಕೊಳ್ತಾ ಇರೋದು. ಹಾಗಾಗಿ ಪೊಲೀಸರ ಒಂದು ಮುಂಜಾಗ್ರತೆ ಈಗಾಗಲೇ ರೋಡ್ಗಳನ್ನು ಕೂಡ ಬಂದ್ ಮಾಡಲಾಗ್ತಾ ಇದೆ. ಅಂದರೆ MG ರೋಡಿಂದ ಚರ್ಚ್ ಸ್ಟ್ರೀಟ್ಗೆ ಬರುವಂತಹ ರೋಡ್ಗಳನ್ನು ಕೂಡ ಬಂದ್ ಮಾಡಲಾಗ್ತಾ ಇದೆ. ಹೆಚ್ಚಿನ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡು ಪೊಲೀಸರು ಸಾಕಷ್ಟು ಒಂದು ಶ್ರಮ ವಹಿಸ್ತಾ ಇರೋಂಥದ್ದು. ಸಂತೋಷ್, ಈಗ ಮತ್ತೊಂದೆಡೆಯಲ್ಲಿ ನಾವು ನೋಡ್ತಾ ಇದ್ವಿ, ಹೊಸ ವರ್ಷಾಚರಣೆಯ ಮುನ್ನ ಸರ್ಕಾರ ಗೈಡ್ಲೈನ್ಸ್ಗಳನ್ನು ಕೂಡ ಹೊರಡಿಸಿತ್ತು. JN1 ಅನ್ನುವಂತಹ ರೂಪಾಂತರಿ ಕೊರೋನಾ ವೈರಸ್ಗೆ ಸಂಬಂಧಪಟ್ಟಂತೆ ಮಾಸ್ಕ್ ಕಡ್ಡಾಯ ಮಾಡಿ ಕೂಡ ಸರ್ಕಾರ ಗೈಡ್ಲೈನ್ಸ್ಗಳನ್ನು ಹೊರಡಿಸಿತ್ತು. ಮಾಸ್ಕ್ಗಳನ್ನು ಕಡ್ಡಾಯ ಮಾಡಿರುವಂತಹ ಸರ್ಕಾರದ ಈ ನಿಯಮ ಪಾಲನೆ ಆಗತ್ತಾ ಇವತ್ತು ಅಂತ? ಸಂತೋಷ್, ಈಗಾಗಲೇ ಸರ್ಕಾರದಿಂದ ಒಂದಷ್ಟು ಸೂಚನೆಗಳು ಕೂಡ ಬಂದಿದೆ. ಆದರೆ ಅದು ಕಡ್ಡಾಯವಾಗಿಲ್ಲ. ಯಾಕೆಂದರೆ ಮತ್ತೆ ದೇಶದಲ್ಲಿ ಹಾಗೂ ರಾಜ್ಯದಲ್ಲಿ ಕೋವಿಡ್ ಕಾಣಿಸ್ಕೊಳ್ತಾ ಇದೆ. ಈಗಾಗಲೇ ಸರ್ಕಾರದವರು ಪದೇ ಪದೇ ಸಭೆಗಳ ಮೇಲೆ ಸಭೆಯನ್ನು ಮಾಡಿ ಹೆಚ್ಚಿನ ಜನಸಂದಣಿ ಇರುವಂತಹ ಜಾಗದಲ್ಲಿ ಮಾಸ್ಕನ್ನು ಧರಿಸಬೇಕು ಅನ್ನೋದು ಕೂಡ ಈಗಾಗಲೇ ಸಲಹೆಯನ್ನು ಕೊಟ್ಟಿದ್ರು. ಆದರೆ ಇದು ಯಾವುದೂ ಕೂಡ ಕಡ್ಡಾಯವನ್ನು ಮಾಡಿರಲಿಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆ ಮಾಸ್ಕನ್ನು ಬಳಸೋದಕ್ಕೂ ಕೂಡ ಜನ ಒಂದಷ್ಟು ಹಿಂದೇಟು ಆಗ್ತಾ ಇದ್ದಾರೆ. ಯಾರೂ ಕೂಡ ಸರ್ಕಾರದ ಸಲಹೆ ಸೂಚನೆಗಳಂತೆ ಪಾಲನೆ ಮಾಡ್ತಾ ಇಲ್ಲ. ಹಾಗಾಗಿ ನಾವು ನೋಡ್ತಾ ಇರ್ಬೋದು, ಯಾರೂ ಕೂಡ ಮಾಸ್ಕ್ ಅನ್ನ ಧರಿಸಿಲ್ಲ. ಜನಸಂದಣಿ ಇರುವಂತಹ ಸ್ಥಳದಲ್ಲಿ ಈಗಾಗಲೇ ಸಾಕಷ್ಟು ಎಚ್ಚರಿಕೆಯನ್ನು ವಹಿಸಬೇಕು, ಮುಂಜಾಗ್ರತೆಯನ್ನು ವಹಿಸಬೇಕು. ಯಾಕೆಂದ್ರೆ ಕಳೆದ 2 ಕೋವಿಡ್ನಲ್ಲೂ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸಿದ್ವು, ಸಾವು ನೋವುಗಳನ್ನ ಎದುರಿಸಿದ್ವು. ಹಾಗಾಗಿ ಈ ಬಾರಿ ನಾವು ಮುನ್ನೆಚ್ಚರಿಕೆ ಕ್ರಮವನ್ನ ವಹಿಸಬೇಕು. ಯಾರು ಕೂಡ ಏನು ಇದನ್ನ ನೆಗೆಟಿವ್ ಥಿಂಕ್ ಮಾಡಬಾರ್ದು. ಹಾಗಾಗಿ ಸಾಕಷ್ಟು ಒಂದು ಮುಂಜಾಗ್ರತೆ ಕ್ರಮಗಳನ್ನು ನಾವು ವಹಿಸೋದ್ರಿಂದ ಕರೋನಾದಿಂದ ಒಂದಷ್ಟು ನಾವು ದೂರ ಇರಬಹುದು ಎಂಬ ವಿಚಾರಗಳನ್ನ, ಸಲಹೆ ಸೂಚನೆಗಳನ್ನ ಈಗಾಗಲೇ CM ಸಿದ್ದರಾಮಯ್ಯ ನೇತೃತ್ವದಲ್ಲೂ ಹಾಗೂ ಆರೋಗ್ಯ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ನೇತೃತ್ವದಲ್ಲಿ ಸಭೆ ನಡೆಸಿದಾಗ ಒಂದಿಷ್ಟು ಮಾಹಿತಿಗಳನ್ನ, ಸಲಹೆ ಸೂಚನೆಗಳನ್ನ ಕೊಟ್ಟಿದ್ರು. ಆದರೆ ಎಲ್ಲೂ ಕೂಡ ಪಾಲನೆ ಆಗ್ತಾ ಇಲ್ಲ ಅನ್ನೋದು ಈಗ ನಾವು ನೋಡ್ತಾ ಇದೀವಿ. ಚರ್ಚ್ ಸ್ಟ್ರೀಟ್ ಅಲ್ಲಿ ಕೂಡ ನಾವೀಗ ನೋಡ್ತಾ ಇದೀವಿ, ಯಾರು ಕೂಡ ಮಾಸ್ಕ್ ಧರಿಸಿಲ್ಲ. ಈಗಾಗಲೇ ಸರ್ಕಾರದಿಂದ ಸಲಹೆ ಇದ್ರೂ ಕೂಡ ಮಾಸ್ಕ್ ಅನ್ನ ಯಾರೂ ಕೂಡ ಧರಿಸಿಲ್ಲ. ಹಾಗಾಗಿ ಒಂದಿಷ್ಟು ಕೋವಿಡ್ ನಿಂದ ಕೂಡ ನಾವು ಎಚ್ಚರಿಕೆ ಇರಬೇಕು, ಎಚ್ಚರಿಕೆ ವಹಿಸಬೇಕು ಅನ್ನೋದು ಕೂಡ ಸದ್ಯ ಇರುವ. ಓಕೆ, ಧನ್ಯವಾದಗಳು LN ಸ್ವಾಮಿ ನಿಮ್ಮೆಲ್ಲ ಮಾಹಿತಿಗೆ.